ನಮಸ್ತೆ ಗೆಳೆಯರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತದ ಗೆಲುವಿನ ಓಟ ಮುಂದುವರೆದಿದೆ. ಗುಂಪು ಹಂತದ 3 ಪಂದ್ಯಗಳನ್ನು ಗೆದ್ದು ಭಾರತ ತಂಡ ಎ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ. ಲೋ ಸ್ಕೋರಿಂಗ್ ಮ್ಯಾಚ್ನಲ್ಲಿ ಭಾರತ ಸ್ಪಿನ್ ಅಸ್ತ್ರ ಹೂಡಿ 44 ರನ್ಗಳಿಂದ ನ್ಯೂಜಿಲೆಂಡ್ ತಂಡವನ್ನು ಬಕ್ಕು ಬಡಿದಿದೆ. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾಗೆ ಶುರುವಿನಲ್ಲೇ ಕಿವೀಸ್ ಬೌಲರ್ಗಳು ಶಾಕ್ ಮೇಲೆ ಶಾಕ್ ನೀಡಿದರು. ಗಿಲ್ ರನ್ನು ಕೇವಲ 2 ರನ್ಗೆ ಔಟ್ ಮಾಡಿದರೆ ನಾಯಕ ರೋಹಿತ್ ಶರ್ಮಾ 15 ರನ್ಗೆ ಜೇಮಿಷನ್ಗೆ ವಿಕೆಟ್ ನೀಡಿದರು. ಇನ್ನು ಕಳೆದ ಪಂದ್ಯದ ಶತಕವೀರ ವಿರಾಟ್ ಕೊಹ್ಲಿ 11 ರನ್ಗೆ ಗ್ಲೆನ್ ಫಿಲಿಪ್ಸ್ ಹಿಡಿದ ಸ್ಟನ್ನಿಂಗ್ ಕ್ಯಾಚಿಗೆ ಬಲಿಯಾದರು. ಕೇವಲ 30 ರನ್ಗೆ ಭಾರತ 3 ವಿಕೆಟ್ ಕಳೆದುಕೊಂಡಿದ್ದಾಗ ಜೊತೆಯಾದ ಶ್ರೇಯಸ್ ಅಯ್ಯರ್ ಮತ್ತು ಅಕ್ಷರ್ ಪಟೇಲ್ ಭಾರತದ ಇನ್ನಿಂಗ್ಸ್ ಅನ್ನು ಬಿಲ್ಡ್ ಮಾಡಿದರು. ಶ್ರೇಯಸ್ ಅಯ್ಯರ್ ಬೊಂಬಾಟ್ ಬ್ಯಾಟಿಂಗ್ ಮಾಡಿ ತಮ್ಮ 50 ಅನ್ನು ಕಂಪ್ಲೀಟ್ ಮಾಡಿದರು. ಈ ಜೋಡಿ 98 ರನ್ಗಳ ಜೊತೆ ಆಟ ಆಡಿ 61 ಬಾಲ್ನಲ್ಲಿ 42 ರನ್ ಬಾರಿಸಿದ್ದ ಅಕ್ಷರ್ ಪಟೇಲ್ ರನ್ನು ರಚಿನ್ ರವೀಂದ್ರ ತಮ್ಮ ಬೌಲಿಂಗ್ ನಲ್ಲಿ ಔಟ್ ಮಾಡಿದರು. ಕೆಎಲ್ ರಾಹುಲ್ ಜೊತೆ ಸೇರಿದ ಶ್ರೇಯಸ್ ಅಯ್ಯರ್ ತಮ್ಮ ಗೇರನ್ನು ಬದಲಿಸಿ 6-4 ಗಳನ್ನು ಬಾರಿಸಿ ಸ್ಕೋರಿಂಗ್ ರೇಟ್ ಅನ್ನು ಹೆಚ್ಚಿಸಿದರು. ಶ್ರೇಯಸ್ ಅಯ್ಯರ್ 98 ಬಾಲ್ನಲ್ಲಿ 2 ಸಿಕ್ಸರ್ ಮತ್ತು 4 4ಗಳೊಂದಿಗೆ 79 ರನ್ ಬಾರಿಸಿ ಔಟ್ ಆದರು. ರಾಹುಲ್ ಕೂಡ 23 ರನ್ಗೆ ಸಾಂಟ್ನರ್ಗೆ ಔಟ್ ಆದರು. ಡೆತ್ ಓವರ್ಗಳಲ್ಲಿ ಅಬ್ಬರಿಸಿದ ಹಾರ್ದಿಕ್ ಪಾಂಡ್ಯ 2 ಸಿಕ್ಸರ್ ಮತ್ತು 4 ಬೌಂಡರಿ ಬಾರಿಸಿ 45 ರನ್ ಗಳಿಸಿದರು. ಇದರಿಂದ ಟೀಂ ಇಂಡಿಯಾ 50 ಓವರ್ನಲ್ಲಿ 9 ವಿಕೆಟ್ ಕಳೆದುಕೊಂಡು 249 ರನ್ ಗಳಿಸಿ ನ್ಯೂಜಿಲೆಂಡ್ಗೆ 250 ರನ್ಗಳ ಟಾರ್ಗೆಟ್ ನೀಡಿತು. ಕಿವೀಸ್ ಪರ ಮ್ಯಾಟ್ ಹೆನ್ರಿ 42 ರನ್ಗೆ 5 ವಿಕೆಟ್ ಕಿತ್ತು ಮಿಂಚಿದರು. 250 ರನ್ಗಳ ಟಾರ್ಗೆಟ್ ಚೇಸ್ ಮಾಡಲು ಬಂದ ನ್ಯೂಜಿಲೆಂಡ್ ಕೂಡ ಉತ್ತಮ ಆರಂಭ ಪಡೆಯಲಿಲ್ಲ. 6 ರನ್ ಬಾರಿಸಿ ಆಡುತ್ತಿದ್ದ ರಚಿನ್ ರವೀಂದ್ರ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ನಲ್ಲಿ ಔಟ್ ಆದರು. ಇನ್ನು ವಿಲಿಯಂ ಕೂಡ 22 ರನ್ ಗಳಿಸಿ ವರುಣ್ ಚಕ್ರವರ್ತಿ ಬೌಲಿಂಗ್ ನಲ್ಲಿ ಬಲಿಯಾದರು. ಡರೆಲ್ ಮೆಚಲ್ ರನ್ನು ಕುಲ್ದೀಪ್ ಯಾದವ್ LBW ಮಾಡಿದರು. ನಂತರ ಜೊತೆಯಾದ ಲಾಥಮ್ ಮತ್ತು ಕೇನ್ ವಿಲಿಯಮ್ಸನ್ ತಮ್ಮ ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡ್ ಮಾಡುತ್ತಿದ್ದರು. ವಿಲಿಯಮ್ಸನ್ ತಮ್ಮ ಹಾಫ್ ಸೆಂಚುರಿ ಕೂಡ ಬಾರಿಸಿದರು. ಆದರೆ ನ್ಯೂಜಿಲೆಂಡ್ನ ಸ್ಕೋರಿಂಗ್ ರೇಟ್ ಬಹಳ ಕಡಿಮೆ ಇತ್ತು. ಮಿಡಲ್ ಓವರ್ಗಳಲ್ಲಿ ಭಾರತದ 4 ಜನ ಸ್ಪಿನ್ನರ್ಗಳು ಸ್ಕೋರಿಂಗ್ ರೇಟ್ಗೆ ಬಿಗ್ ಬ್ರೇಕ್ ಹಾಕಿದರು. ಇದರಿಂದ ನ್ಯೂಜಿಲೆಂಡ್ ಬ್ಯಾಟರ್ಗಳ ಮೇಲೆ ಪ್ರೆಷರ್ ಬಿಲ್ಡ್ ಆಯಿತು. ಈ ಪ್ರೆಷರ್ನಿಂದಾಗಿ ರನ್ ಗಳಿಸಲು ಹೋಗಿ ನ್ಯೂಜಿಲೆಂಡ್ ಬ್ಯಾಟರ್ಗಳು ಒಬ್ಬರ ಹಿಂದೆ ಒಬ್ಬರಂತೆ ಔಟ್ ಆದರು. ಇನ್ನು ಸೆಟ್ ಆಗಿ ಆಡುತ್ತಿದ್ದ ಕೇನ್ ವಿಲಿಯಮ್ಸನ್ ಕೂಡ ರನ್ ರೇಟ್ ಹೆಚ್ಚಿಸಲು ಹೋಗಿ 81 ರನ್ ಗಳಿಸಿದ್ದಾಗ ಸ್ಟಂಪ್ ಔಟ್ ಆದರು. ಕಡೆಯಲ್ಲಿ ಕ್ಯಾಪ್ಟನ್ ಸ್ಯಾಂಟ್ನರ್ 28 ರನ್ ಬಾರಿಸಿದರು. ಕಿವೀಸ್ ಬ್ಯಾಟರ್ಗಳ ಪಾಲಿಗೆ ವರುಣ್ ಚಕ್ರವರ್ತಿ ಕಬ್ಬಿಣದ ಕಡಲೆಯಾದರು. ತಮ್ಮ ಚಾಣಾಕ್ಷ ಬೌಲಿಂಗ್ ಮೂಲಕ ನ್ಯೂಜಿಲೆಂಡ್ ಬ್ಯಾಟರ್ಗಳ ವಿಕೆಟ್ಗಳ ಬೇಟೆಯಾಡಿದರು. ವರುಣ್ ಚಕ್ರವರ್ತಿ 10 ಓವರ್ ಬೌಲ್ ಮಾಡಿ 42 ರನ್ಗಳಿಗೆ 5 ವಿಕೆಟ್ ಕಿತ್ತರು. ಆ ಮೂಲಕ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತದ ಪರ 5 ಫಾರ್ ಪಡೆದ 3ನೇ ಬೌಲರ್ ಆದರು. ಅಂತಿಮವಾಗಿ ನ್ಯೂಜಿಲೆಂಡ್ ತಂಡ 205 ರನ್ಗಳಿಗೆ ಆಲ್ಔಟ್ ಆಯಿತು. ಭಾರತದ ವಿರುದ್ಧ 44 ರನ್ಗಳ ಸೋಲು ಕಂಡಿತು. ಇನ್ನು ಟೀಂ ಇಂಡಿಯಾ ಈ ಮ್ಯಾಚ್ ಅನ್ನು ಗೆಲುವಿನೊಂದಿಗೆ ಆಡಿದ 3 ಮ್ಯಾಚ್ಗಳಲ್ಲೂ ಜಯ ಸಾಧಿಸಿತು. ಬೊಂಬಾಟ್ ಬೌಲಿಂಗ್ ಮೂಲಕ ಮಿಂಚಿದ ವರುಣ್ ಚಕ್ರವರ್ತಿ ಮ್ಯಾನ್ ಆಫ್ ದಿ ಮ್ಯಾಚ್ ಆದರು. ಇನ್ನು ಸೆಮಿಫೈನಲ್ ಅಲ್ಲಿ ಭಾರತ ODI ಚಾಂಪಿಯನ್ ಆಸ್ಟ್ರೇಲಿಯಾದ ಸವಾಲನ್ನು ಎದುರಿಸಲಿದೆ.